ಬಂದಿದ್ದು ಆರೆ ಬಲ ಬಂದಂಗಾಯ್ತು. ಹಲೋ ಎಕ್ಸ್ಕ್ಯೂಸ್ ಮೀ, ನಾನು ಸ್ವಲ್ಪ ದಪ್ಪ ಆಗಿದ್ದೀನಿ ಅಷ್ಟೇ. ಹಾಗಂದ್ ಮಾತ್ರ ನೀವು ಆನೆ ಕಂಪೇರ್ ಮಾಡ್ಬಿಡಿ ಪ್ಲೀಸ್. ಕಳ್ಳಿ 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 ಗಂಡನ ಹತ್ರ ಹೋಗಿ ನಮ್ಮನ್ನೆಲ್ಲ ಮರ್ತೆ ಬಿಟ್ಯಾ? ಎಲ್ಲತ್ತೆ ನಿಮ್ಮನ್ ಮರೆಯಕ್ಕಾಗತ್ತಾ? ಅದಕ್ಕೆ ಅಂತ ಬಂದಿಲ್ವಾ? ಸರಿ ಸರಿ, ಮನೆ ಫಂಕ್ಷನ್ ಇದೆ, ಇಷ್ಟು ಲೇಟ್ ಆಗ ಬರೋದು. ಸರಿ, ಸನ್ನಿಯಲ್ಲಿ ಅವನೆಲ್ಲಿ ಬರ್ತಾನೆ? ಅವ್ನ್ ಬಂದಿಲ್ಲ. ಏನು, ಅವ್ನ್ ಬಂದಿಲ್ವಾ? ಯಾಕೆ? ಅದೇ ಮೀಟಿಂಗು, ಎಕ್ಸ್ಪೋರ್ಟ್ ಪಾಲಿಸಿ, ಅದು ಇದು ಅಂತ ನಿನ್ನೆವರೆಗೂ ಬರ್ತೀನಿ ಅಂತ ಹೇಳಿದ್ದ. ಕಾದೆ, ಬರ್ಲಿಲ್ಲ. ನಾನೇ ಫ್ಲೈಟ್ ಹತ್ಕೊಂಡು ಬಂದ್ಬಿಟ್ಟೆ. ಮನೆ ಫಂಕ್ಷನ್ಗೆ ಇವತ್ತಾದ್ರೂ ಮನೆ ಮಗ ಬರ್ತಾನೆ ಅಂತ ಆಸೆ ಇಟ್ಕೊಂಡಿದ್ದೆ. ನಮ್ಮ ಫೀಲಿಂಗ್ಸ್ ಬಗ್ಗೆ ಏನು ವ್ಯಾಲ್ಯೂ ಇಲ್ಲ ಅವನಿಗೆ. ಸರಿ, ಲೇಟ್ ಆಗ್ತಿದೆ, ನೀನ್ ಹೋಗಿ ರೆಡಿ ಆಗಮ್ಮ, ದೇವಸ್ಥಾನದಲ್ಲಿರೋದು ಪೂಜೆ. ಮೊದ್ಲು ನನ್ ಪುಟ್ಟಿನ ಮುದ್ ಮಾಡ್ಬೇಕು. ಎಲ್ಲಿ ಪುಟ್ಟಿ? ಅಯ್ಯೋ, ಪುಟ್ಟಿನ ಆಮೇಲೆ ಮುದ್ ಮಾಡುವಂತ, ಲೇಟ್ ಆಗತ್ತೆ, ಬೇಗ ರೆಡಿ ಆಗೋ. ಅತ್ತೆ, ಪಾಪುನ ವಿನುತನ್ ಕೈ ಕೊಟ್ಬಿಡ್ತೀನಿ, ನನಗೆ ಆರಾಮು. ಥ್ಯಾಂಕ್ಸ್, ಆಮೇಲೆ ಹೇಳುವಂತೆ. ಒಂದ್ ನಿಮಿಷ ಇರೋ. ಸಾವಿತ್ರಿ, ಅವಳ ಕೈನಲ್ಲಿ ಮಗು ಕೊಡೋದಕ್ಕೆ ಹೇಗಾಗತ್ತಮ್ಮ? ಶಾಸ್ತ್ರ ನಡಿಬೇಕಾದ್ರೆ ಮಗು ತಾಯಿ ಹತ್ರ ಇರ್ಬೇಕು. ನನ್ನ ತಾಯಿ ಹಾಗೆ ಆಗ್ತೀನಿ. ಏನಂದೆ ವಿನುತಾ? ಏನಿಲ್ಲ, ರೆಡಿ ಆಗ್ತೀನಿ. ಲೇಡೀಸ್ ಎಲ್ಲ ರೆಡಿನಾ? 5 ನಿಮಿಷ ರೆಡಿ ಆಗ್ತೀವಿ. 5 ನಿಮಿಷ ಅಂತಾನೆ ಇರಿ. ಅಲ್ಲಿ ಚೌಲಸ್ ಪ್ರೋಗ್ರಾಮು ಕ್ಯಾನ್ಸಲ್ ಆಯ್ತದೆ. ಪಾಪ ಗಂಡಸರಲ್ಲ ದೇವಸ್ಥಾನದಾಗೆ ಕಾಯ್ತಾ ಕುಂತವ್ರೆ. ಅವ್ರಿಗೆ ಕಾಯ್ಸಿರಿ ಬೇಜಾರಾಗಿಲ್ದೆ? ಏನಿಲ್ಲ, ಮಾವ 10 ಗಂಟೆಗೆ ಬಂದ್ರೆ ಸಾಕು ಅಂತ ಹೇಳಿದ್ದಾರೆ. ಮುಹೂರ್ತ ಇರೋದು 10:15ಗೆ. ಅಬ್ಬಾ, ತಾವೇನು ಹಿಂಗ ಅಲಂಕಾರ ಮಾಡ್ಕೊಂಡಿದ್ದೀರಾ? ಮಗಳ ಚೌಲ ಇಟ್ಕೊಂಡು ಹೇಗೆಗೋ ರೆಡಿ ಆಗತ್ತನ್ರಿ. ಸಾವಿತ್ರಿ, ನಿನಗೊಂದು ಮ್ಯಾಟ್ರ್ ಹೇಳ್ತೀನಿ, ಜಪ್ತಿರ್ಲಿ. ಮದುವೆ ಆಗಿ ಮಗು ಆದ್ಮೇಲೆ ಏನೇ ಅಲಂಕಾರ ಮಾಡ್ಕೊಂಡ್ರು ವೇಸ್ಟೇ. ಜನ ನಿನ್ನ ಆಂಟಿ ಅಂತಾನೇ ಕರೆಯೋದು. ನೀನು ಆಂಟಿ. ಇನ್ನು ನಮ್ಮ ಕಾಂಚನ ಬೇಕಾದ್ರೆ ಅಲಂಕಾರ ಮಾಡ್ಕೋಬಹುದು. ಯಾಕೆ ಹೇಳು? ಅವಳಿನ ಹುಡುಗಿ, ಆಂಟಿ ಪಟ್ಟ ಸಿಕ್ಕಿಲ್ಲ ಅವಳಿಗೆ. ಇಂಡೈರೆಕ್ಟ್ ಆಗಿ ನನಗೆ ಮಗು ಆಗಲ್ಲ ಅಂತ ಆಡ್ಕೋತಿದ್ದೀರಾ ಭಾವ? ನಿಮ್ಮನ್ನ ಅಣ್ಣ ಅಂತ ಭಾವಿಸ್ಕೊಂಡಿದ್ದೆ. ನೀವೇ 3ನೇವ್ರ ಥರ ನನ್ನ ಬಗ್ಗೆ ಆಡ್ಕೋತಾ ಇದ್ದೀರಾ. ತುಂಬ ಬೇಜಾರಾಗ್ತಾ ಇದೆ. ಮನೆಯವರೇ ನನ್ನನ್ನು ಬಂಜೆ ಅಂದರೆ ಹೇಗನ್ಸುತ್ತೆ ನನಗೆ? ಯೋಚನೆ ಮಾಡಿದ್ದೀರಾ? ಗಾಡ್ ಪ್ರಾಮಿಸ್, ಆಡ್ಕೊಳ್ಳಿಲ್ಲ ನಿನ್ನ. ಹೊಗಳಿದ್ದು ಕಾಂಚನ, ಮಾತಿಗಂದೆ ಅಷ್ಟೇ. ನಾನು ಯಾವತ್ತಾರು ಬೇಜಾರು ಮಾಡಿದ್ದೀನ ಹೇಳು? ಭಾವ, ಮನ್ಸಲ್ಲಿರೋ ಮಾತೆ ಬಾಯಲ್ಲಿ ಬರೋದು. ಹೆಣ್ಮಕ್ಳ ಹತ್ರ ಹೇಗಿದ್ರು ಕಷ್ಟ. ಆಯ್ತು ಬಿಡಮ್ಮ, ಇನ್ಮೇಲೆ ನಿನಗೇನು ಹೇಳಲ್ಲ. ಕಾಫಿ ಕುಡ್ದೆ ಅಂತಾನು ವಿಚಾರಿಸ್ಕೊಳ್ಳಲ್ಲ. ನಿನ್ ಮ್ಯಾಟ್ರಿಗಂತೂ ತಲೆನೇ ಹಾಕಲ್ಲ. ಕಾಂಚನ, ಬೇಜಾರು ಮಾಡ್ಕೋಬೇಡಮ್ಮ. ಏನೋ ಮಾತಿಗೆ ಹಾಗಂದ ಅಷ್ಟೇ. ಈ ಮನೆಯಲ್ಲಿ ಯಾರೂ ನಿನಗೆ ಹರ್ಟ್ ಮಾಡಬೇಕು ಅಂತ ಇಲ್ಲ. ನೋಡು, ನಾವೀಗ ಹೋಗ್ತಾ ಇರೋದು ದೇವಸ್ಥಾನಕ್ಕೆ. ಈ ಥರ ದುಃಖ ಮನಸ್ಥಿತಿನಲ್ಲಿ ಇರಬಾರ್ದಮ್ಮ. ಖುಷಿಯಾಗಿ ಬಾ. ಯಾವ ಮನಸ್ಥಿತಿಲಿ ದೇವಸ್ಥಾನಕ್ಕೆ ಹೋದ್ರೂ ಒಂದೇ ಬಿಡಿಯತ್ತೆ. ತಾಯಂದ್ರ ಲಿಸ್ಟಲ್ಲಿ ದೇವರು ನನ್ನ ಹೆಸರನ್ನ ಬರೆದಿಲ್ಲ. ಮಗು ಇಲ್ಲ ಅನ್ನೋ ಒಂದು ಕೊರಗಿರುತ್ತಲ್ಲ, ಅದನ್ನು ಎದುರಿಸೋದು, ಅನುಭವಿಸೋದು ತುಂಬಾನೇ ಕಷ್ಟ. ಯಾಕೆ ಹಾಗಂತ್ಯ ವಿನುತಾ? ಭಗವಂತ ಎಲ್ಲರ ಪಾಲ್ಗೂ ಇದ್ದಾನೆ. ಎಲ್ಲ ಸರಿ ಹೋಗುತ್ತೆ. ಎಲ್ಲ ಕೊಟ್ಟಿರೋ ಭಗವಂತ
ಮಗು ವಿಷಯದಲ್ಲಿ ಕಲ್ಲಾಗಿ ಕೂರಲ್ಲ. ಅವನ ಲೆಕ್ಕಾಚಾರದಲ್ಲಿ ಬೇರೆ ಏನೋ ಇರುತ್ತೆ. ಸರಿ, ಈಗ ಈ ವಿಷಯನ ಎಲ್ಲರೂ ಮರೆತು ದೇವಸ್ಥಾನಕ್ಕೆ ಹೊರಡೋಣ. ಮುಹೂರ್ತ ಮೀರಿದ್ರೆ ಕಷ್ಟ. ಹೋಗಿರೋರೆಲ್ಲರೂ ಗಂಡಸ್ರೆ, ತುಂಬ ಅರೇಂಜ್ಮೆಂಟ್ಸ್ ಮಾಡೋದಿರುತ್ತಲ್ಲ. ಬನ್ನಿ ಆಯ್ತಾ? ನೀವು ಹೋಗಿ, ನಾನು ಬರ್ತೀನಿ. ಯಾಕೆ ನೀನ್ ಬರಲ್ವಾ ವಿನುತಾ? ಬೀಗ ಹಾಕೊಂಡು ಬರ್ತೀನಿ, ಹೊರಡಿ. ಬೇಗ ಬಾ. ಏನೋ ಆಗಿಲ್ಲ ಅಕ್ಕ, ಮೋಸ್ಟ್ಲಿ ಫುಡ್ ಪಾಯ್ಸನಿಂಗ್ ಆಗಿರಬೇಕು. ಡೆಲ್ಲಿಯಿಂದ ಬೇಗ ಹೊರಟ್ನಲ್ವಾ, ಅದಕ್ಕೆ ಫ್ಲೈಟಲ್ಲಿ ಏನೋ ತಿಂದೆ, ಹೊಟ್ಟೆಲ್ಲ ತೊಳಸ್ದಂಗೆ ಆಗ್ತಾ ಇದೆ. ಗೊತ್ತಿಲ್ಲ. ನನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ. ಈ 1.5 ತಿಂಗಳಲ್ಲಿ ಪ್ರತು 2 ವಾರ ಆಫೀಸ್ಗೆ ಹೋಗಿಲ್ಲ ಗೊತ್ತಾ. ಆ್ಯಕ್ಚುಲಿ ಪ್ರತುನ ಬಿಟ್ಟು ಬರೋಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ಡಾಕ್ಟ್ರ್ ಹತ್ರ ಹೋಗಿದ್ದೆ ಮಗು ವಿಚಾರವಾಗಿ. ಅವರು ಪಾಸಿಟಿವ್ ಆಗಿದೆ ಅಂತ ಹೇಳಿದ್ದಾರೆ. ಇದು ಫುಡ್ ಪಾಯ್ಸನಿಂದ ಆಗಿರೋವಂಥದ್ದಲ್ಲ ಬಿಡು. ಮತ್ತಿನ್ನೇನಾಗಿರುತ್ತೆ? ವಿಷಯ ಇದೆ, ಇದು ಅದೇ. ಅದೇ ಅಂದರೆ ಭಗವಂತ ನಿನ್ನ ಕಣ್ಣೀರಿಗೆ ಕರ್ಗಿದ್ದಾನೆ ವಿನುತಾ. ಅರ್ಥ ಆಗ್ತಾ ಇಲ್ಲ. ನಾನು ಫೋನ್ ಮಾಡಿದಾಗೆಲ್ಲ ನೀನು ಏನು ಹೇಳ್ತಿದ್ದೆ? ನಾನು ಪ್ರತಾಪ್ ತುಂಬ ಚೆನ್ನಾಗಿದ್ದೀವಿ, ಪ್ರತಾಪ್ ನನ್ನ 1 ನಿಮಿಷನೂ ಬಿಟ್ಟಿರಲ್ಲ ಅಂತಿದ್ದೆ. ಅಂದರೆ ನೀನೇ ಹೇಳಿದ್ಯಲ್ಲ ವಿನುತಾ, ಡಾಕ್ಟ್ರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ದೆ, ಪಾಸಿಟಿವ್ ಆಗಿದೆ ಅಂತ ಹೇಳಿದ್ರು ಅಂತ. ಯಾಕಾಗಬಾರ್ದು? ನಿಜವಾಗ್ಲೂ ಇದು ಅದೇನಾ? ಪಿತ್ತನೂ ಅಲ್ಲ, ಏನೂ ಅಲ್ಲ. ನಿನ್ನ ಮುಖ ನೋಡಿದ್ರೆ ಫುಡ್ ಪಾಯ್ಸನ್ ಆಗಿದೆ ಅಂತ ಅನ್ನಿಸ್ತಿಲ್ಲ. ನಾನು ತಾಯಿ ಆದಾಗ ನನ್ನ ಮುಖದಲ್ಲಿ ಯಾವ ಕಳೆ ಇತ್ತೋ ಅದೇ ಕಡೆ ನಿನ್ನ ಮುಖದಲ್ಲಿ ಕಾಣ್ತಿದೆ. ಈ ವಿಚಾರದಲ್ಲಿ ನಿನಗಿಂತ ನನಗೆ ಅನುಭವ ಜಾಸ್ತಿ. ಹಾಗಾದ್ರೆ ನಾನು ತಾಯಿ ಆಗ್ತಾ ಇದ್ದೀನ? ನನಗೂ ಮರಳಿದೆ, ನನ್ನ ಮಗಳು ತುಂಬ್ತಾ ಇದೆ. ಎಸ್, ನಾನು ತಾಯಿ ಆಗ್ತಾ ಇದ್ದೀನಿ. ನಾನು ತಾಯಿ ಆಗ್ತಾ ಇದ್ದೀನಿ ಅಕ್ಕ. ಐ ಆಮ್ ಸೋ ಹ್ಯಾಪಿ. ಹುಷಾರು ಅಕ್ಕ ಅಕ್ಕ, ಪಾಪು ಹೊಟ್ಟೆಯಲ್ಲಿ ಬದಿಯುತ್ತೆ ಅಲ್ವಾ? ಬದಿಯುತ್ತೆ.
ನಾನು ಏನೇನ್ ಮಾತಾಡಿದ್ರು ಅದು ಕೇಳಿಸ್ಕೊಳುತ್ತೆ ಅಲ್ವಾ? ಕೇಳಿಸುತ್ತೆ. ಆಮೇಲೆ ನಾನು ಏನೇ ತಿಂದ್ರು ಅದಕ್ಕೂ ಸ್ವಲ್ಪ ಸೇರುತ್ತೆ ಅಲ್ವಾ? ಸೇರುತ್ತೆ. ನನಗೂ ಸೀಮಂತ ಮಾಡ್ತೀರಿ ಅಲ್ವಾ? ಮಾಡ್ತೀವಿ ಮಾಡ್ತೀವಿ ಮಾಡ್ತೀವಿ. ಆದ್ರೆ ಮಾವಿನಕಾಯಿ ಸೀಸನ್ ಮುಗ್ದೋಗಿದೆ ಅಲ್ಲ. ಹುಣಸೆಕಾಯಿ ಇದೆಯಲ್ಲ. ಸರಿ, ಈ ವಿಷಯನ ಈಗಲೇ ಪ್ರತಿಗೆ ಫೋನ್ ಮಾಡಿ ಹೇಳ್ತೀನಿ. ವಿನುತಾ, ತಪ್ಪು ತಿಳ್ಕೊಬೇಡ. ನಿನ್ ಸಂತೋಷಕ್ಕೆ ಅಡ್ಡ ಬರ್ತಿದ್ದೀನಿ ಅಂತಾನೂ ಅನ್ಕೋಬೇಡ. ನಾಳೆ ಡಾಕ್ಟರ್ ಹತ್ರ ಹೋಗಿ ಈ ವಿಷಯ ಕನ್ಫರ್ಮ್ ಆದ್ಮೇಲೆ ಮನೇಲಿ ಎಲ್ರಿಗೂ ಹೇಳೋಣ. ಪ್ಲೀಸ್ ವಿನುತಾ. ಹಾಂ, ಹಲೋ ಡಾಕ್ಟರ್. ಹಾಂ, ಹಂಗೆ ಸ್ಟ್ರೈಟಾಗಿ ಬನ್ನಿ. 7ನೇ ಕ್ರಾಸು. ನಿಮಗೊಂದು ಅಲ್ಲಿ ಆರ್ಚ್ ಸಿಗ್ತದೆ. ಅಲ್ಲಿ ರೈಟ್ ತಗೊಂಡ್ರೆ ಸ್ಟ್ರೈಟು ಡೆಡ್ ಎಂಡ್ ಬಂದರೆ ನಿಮಗೊಂದು ಕಲ್ ಬಿಲ್ಡಿಂಗ್ ಸಿಗ್ತದೆ. ಅಲ್ಲಿಗೆ ಬನ್ನಿ ಡಾಕ್ಟರ್. ಬೇಗ ಬನ್ನಿ ಡಾಕ್ಟರ್, ಪ್ಲೀಸ್. ಹಾಂ, ಸರಿ. ಏನಾಯ್ತು ಸತ್ಯ? ಡಾಕ್ಟರ್ಗೆ ಫೋನ್ ಮಾಡಿದ್ಯಾ? ಹಾಂ, ಮಾಡಿದ್ದೆ ಆಂಟಿ. ಇನ್ನೊಂದು 5 ನಿಮಿಷಕ್ಕೆ ಬರ್ತಾರಂತೆ. ಒಳ್ಳೇದಾಯ್ತು ಬರಕ್ಕೆ ಹೇಳಿದ್ದು. ಕಾಂಚನಂಗೆ ಏನಾಗಿದೆಯೋ ಏನೋ. ಅದೇ ಹೊಡೋಣ. ಇನ್ನೊಂದು ಅರ್ಧ ಗಂಟೆ. ಮುಹೂರ್ತ 10:30 ತಾನೆ. ಇಷ್ಟು ತನಕ ಹೊಡೋಣ ಅಂತ ಅರ್ಜೆಂಟ್ ಮಾಡ್ತಿದ್ರಿ, ಈಗ ಯಾಕೆ ಅರ್ಧ ಗಂಟೆ? ಪಾಪ ವಿನುತಂಗೆ ಹುಷಾರಿಲ್ವಲ್ಲ, ಅದಕ್ಕೆ ಡಾಕ್ಟರ್ ಫೋನ್ ಮಾಡ್ಬಿಡೋದ? ವಿನುತಂಗೆ ಡಾಕ್ಟರ್ ಕರ್ಸೋ ಅಂತದ್ ಏನು ಆಗಿಲ್ಲ ಸತ್ಯ. ಹಾಗಲ್ವೇ ಸಾವಿತ್ರಿ, ನಾನು ಬೇಡ ಅಂತಾನೆ ಹೇಳಿದೆ. ಗಾಬ್ರಿಗೆ ಅವನೇ ಫೋನ್ ಮಾಡ್ದ. ಈಗ ಡಾಕ್ಟರ್ ಬರ್ತಿದ್ದಾರೆ, ಅವ್ರು ಬಂದ್ಮೇಲೆ ಹೊರಡೋಣ ಅಂತೆ. ಒಂದ್ ಕೆಲಸ ಮಾಡಿ ಸತ್ಯ, ಡಾಕ್ಟರ್ ಫೋನ್ ಮಾಡಿ ಬರೋದು ಬೇಡ ಅಂತ ಹೇಳ್ಬಿಡಿ. ಕಂಚನ, ಡಾಕ್ಟರ್ಗೆ ಫೋನ್ ಮಾಡಿ ಬರೋದು ಬೇಡ ಅಂತ ಹೇಳ? ಖಂಡಿತವಾಗ್ಲೂ ಹೇಳಿ ಡಾಕ್ಟರ್ ಬರೋದು ಬೇಡ ಅಂತ. ಯಾಕೆಂದ್ರೆ ನಾನು ಗೆದ್ದಿದ್ದೀನಿ. ಭಾವ, ಅವತ್ತು ನೀವು ನನಗೆ ಒಂದು ಮಾತು ಹೇಳಿದ್ರಿ, ನೆನಪಿದ್ಯಾ? ಮಗುನ ಕಳಿಯೋದು ಸುಲಭ, ಹೆರೋದು ಕಷ್ಟ ಅಂತ. ಅವತ್ತು ನೀವು ಹಾಗೆ ಹೇಳಿದಾಗ ನನಗೆ ತುಂಬ ಬೇಜಾರಾಗಿತ್ತು. ಆ್ಯಕ್ಚುಲಿ ನೀವು ನನಗೆ ಒಳ್ಳೆ ಮಾತೇ ಹೇಳಿದ್ರಿ. ಯಾಕೆ ಗೊತ್ತಾ? ಆಗ ಅತ್ತೆ ಬಂದು ನನಗೆ ಸಮಾಧಾನ ಮಾಡಿ ಪ್ರತು ಜೊತೆ ಒಂದು ಸ್ವಲ್ಪ ದಿವಸ ಡೆಲ್ಲಿಲಿ ಇದ್ಬಾ ಅಂತ ಹೇಳಿದ್ರು. ಈಗ ಸಮಾಧಾನ ಆಗ್ತಾ ಇದೆ. ಜೀವನದ ದೊಡ್ಡ ಕೊರಗು ಕಳೆಯೋ ಸಮಯ ಬಂದಿದೆ. ದಿನ ಬೆಳಗ್ಗೆ ಹೇಳ್ತಾ ದೇವ್ರನ್ನ ಬೈಯೋದು, ಮಲಗಬೇಕಾರೆ ಬೈತಾ ಮಲಗೋದು, ಇಷ್ಟೇ ಆಗ್ಬಿಟ್ಟಿತ್ತು. ಈಗ ಅದು ತಪ್ಪು ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ದೇವರು ನನ್ನ ವಿಷಯದಲ್ಲಿ ಕಣ್ತೆರೆದಿದ್ದಾನೆ. ಅದಕ್ಕೆ ಕಾಂಚನ, ದೇವ್ರು ಕಣ್ಬಿಟ್ಟ? ನೀವು ಹೇಳಿದ್ದೆಲ್ಲ ಒಳ್ಳೇದಾಯ್ತು ಅಂತೆಲ್ಲ ಹೇಳ್ತಿದ್ಯಲ್ಲ, ಅದೇನು ಅಂತ ಬಿಡಿಸಿ ಹೇಳಮ್ಮ, ನಾವು ಸಂತೋಷ ಪಡ್ತೀವಿ. ಕೆಲವೊಂದು ವಿಚಾರಗಳನ್ನ ಯಾರಿಂದನೂ ಮುಚ್ಚಿಡಕ್ಕಾಗಲ್ಲ. ಅಂತ ಸಂದರ್ಭ ಈಗ ಬಂದಿದೆ, ಹೇಳೇ ಹೇಳ್ತೀನಿ. ಸರಿ, ಹಾಗಿದ್ರೆ ಏನು ಅಂತ ಈಗಲೇ ಹೇಳಮ್ಮ. ಏನಿಲ್ಲ ಅತ್ತೆ, ಅದು ಮಗು ಚೌಲಕ್ ಬರಕ್ ಆಗಲ್ವೇನೋ ಅಂತ ಅನ್ಕೊಂಡಿದ್ಲಂತೆ. ಫ್ಲೈಟ್ ಬೇರೆ ಮಿಸ್ ಆಗೋಯ್ತಲ್ಲ, ಬರಕ್ ಆಗದೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ಲು. ತಕ್ಷಣಕ್ಕೆ ಫ್ಲೈಟ್ ಸಿಕ್ಕಿ ಬರೋ ಹಾಗಾಯ್ತಲ್ಲ, ಅದಕ್ಕೆ ಖುಷಿಯಾಗಿದ್ದಾಳೆ ಅಷ್ಟೇ. ನಾವೆಲ್ಲರೂ ಹೀಗೆ ಇಲ್ಲೇ ನಿಂತಿದ್ರೆ ಮಾವಯ್ಯನೇ ಪುಟ್ಟಿ ಚೌಲ ಮುಗಿಸ್ಕೊಂಡು ಬರ್ತಾರೆ ಅಷ್ಟೇ. ಅಯ್ಯಯ್ಯೋ, ಹಂಗೆಲ್ಲ ಆಗ್ಬಿಟ್ರೆ ಬೋ ಕಷ್ಟ ಆಯ್ತದೆ. ಬನ್ನಿ, ಹತ್ತಿ. ಪ್ರತು, ನಾನು ಕಾಂಚನ, ಸಿಂಗರ್ ಚಿತ್ರ ಅಲ್ಲ, ಹಾಡು ಹೇಳು ಅಂತ ಹೇಳಕ್ಕೆ. ನಂಗೆ ಹಾಡು ಹೇಳಕ್ ಬರಲ್ಲ. ಪ್ರತು, ನಾನು ನಿಂಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು, ಅದಕ್ಕೆ ಫೋನ್ ಮಾಡಿದ್ರೆ ನೀನು ಹಾಡು ಹೇಳು ಅಂತ ಇದೆಯಲ್ಲ. ಪ್ರತು ಪ್ಲೀಸ್, ಪ್ರತು ನಂಗೆ ಹಾಡು ಹೇಳಕ್ ಬರಲ್ಲ, ಪ್ಲೀಸ್. ಸರಿ, ಒಂದು ಕಂಡೀಷನ್ ಮೇಲೆ ಹಾಡು ಹೇಳ್ತೀನಿ, ಮತ್ತೆ ಹಾಡು ಹೇಳು ಅಂತ ಹೇಳ್ಬಾರ್ದು, ಓಕೆನಾ? ಓಕೆ, ಯಾವ ಹಾಡು ಹೇಳಿ? ಜೀವ ಹೂವಾಗಿದೆ, ಭಾವ ಹಾಡಾಗಿದೆ, ಬಾಳು ಹಾಡಾಗಿದೆ, ನಿನ್ನ ಸೇರಿ ನಾನು. ಸಾಕಾ? ಪ್ರತು, ನಿಂಗೆ ಏನೋ ಒಂದು ಹೇಳಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ. ಬಟ್ ಅಷ್ಟೇ ಮುಜುಗರನೂ ಆಗ್ತಾ ಇದೆ. ನೀ ನನಗೆ
ಈ ಜನ್ಮಕ್ಕೆ ಸಾಕಾಗೋ ಅಷ್ಟು ಒಂದು ಕಾಣಿಕೆ ಕೊಟ್ಟಿದ್ಯಾ. ಆ ಕಾಣಿಕೆ ನನ್ನ ಈ ಜನ್ಮಕ್ಕೆ ಒಂದು ಸಾರ್ಥಕತೆ ಕೊಟ್ಟಿದೆ. ಪ್ರತು, ನೀನು ತಂದೆ ಆಗ್ತಾ ಇದ್ಯಾ. ಯಪ್ಪ, ಸಾಕು ಪ್ರತು, ಸ್ಟಾಪ್ ಇಟ್. ಕೇಳಿಸ್ಕೊ ಇಲ್ಲಿ, ಗರ್ಭಿಣಿ ಬಯಕೆ ಅಂತ ಒಂದಿರುತ್ತೆ. ಅದನ್ನ ನೀನು ಈಡೇರಿಸ್ತೀನಿ ಅನ್ನೋದಾದ್ರೆ ಹೇಳ್ತೀನಿ. ಏನಿಲ್ಲ, ಇಷ್ಟು ದಿನ ಇಡೀ ಪ್ರಪಂಚ ನನ್ನನ್ನು ಬಂಜೆ ಬಂಜೆ ಅಂದು ಹರ್ಟ್ ಮಾಡಿತ್ತು. ಆದರೆ ನಾನೀಗ ತಾಯಿ ಆಗ್ತಾ ಇದ್ದೀನಿ. ಸೊ ನೀನು ನನ್ನ ಇಡೀ ಪ್ರಪಂಚ ಸುತ್ತಿಸ್ಬೇಕು, ಇಡೀ ಪ್ರಪಂಚಕ್ಕೆ ಕೂಗಿ ಹೇಳಬೇಕು ನಾನು ತಾಯಿ ಆಗ್ತಿದ್ದೀನಿ ಅಂತ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಯಾಕ? ನಿನ್ನಿಂದ ನಾನು ತಾಯಿ ಆಗ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಕಣೋ. ಪ್ರತು, ಬೇಗ ಬಾರೋ ಪ್ಲೀಸ್. ಬರ್ತಾ ಬರಿಗೈಯಲ್ಲಿ ಬರಬೇಡ. ಮಗುಗೆ ಏನಾದ್ರೂ ತಗೊಂಡ್ ಬಾ. ಹಾಗೆ ಮಗುಗೆ ಏನು ಹೆಸರಿಡ್ಬೇಕು ಅಂತ ಯೋಚನೆ ಮಾಡ್ಕೊಂಡ್ ಬಾ. ಓಕೆನಾ? ಆಮೇಲೆ ಇನ್ನೊಂದು ಪ್ರತು, ನಾಳೆಯಿಂದ ನಾನು ಸ್ವೆಟ್ರ್ ಹೆಣ್ಯಕ್ಕೆ ಶುರು ಮಾಡ್ತೀನಿ. ಡೈಲಿ ಒಂದೊಂದು ಆ್ಯಪಲ್ ತಿಂತೀನಿ. ಮಗು ಆರೋಗ್ಯವಾಗಿ ಹುಟ್ಟಬೇಕಲ್ವಾ, ಅದಕ್ಕೆ. ಪ್ರತು, ವಾಟ್ ಇಸ್ ದಿಸ್? ಮಗು ಫ್ಯೂಚರ್ ಬಗ್ಗೆ ಆಸೆ ಕನಸುಗಳು ಇಲ್ಲದೆ ಇರುತ್ತಾ? ನನ್ನ ಮಗ ಒಬ್ಬ ದೊಡ್ಡ ಕ್ರಿಕೆಟ್ ಪ್ಲೇಯರ್ ಆಗಬೇಕು, ಸಮಾಜ ಸೇವೆ ಮಾಡಬೇಕು ಅಂತ ಏನೇನೋ ಆಸೆ ಕನಸುಗಳೆಲ್ಲ ಇದೆ. ನೀನಿರ್ಬೇಕಾಗಿತ್ತು ಪಕ್ಕದಲ್ಲಿ. ಸಖತ್ ಮಿಸ್ ಮಾಡ್ಕೋತಾ ಇದ್ದೀನಿ ಕಣೋ ನಿನ್ನ. ಯಾವಾಗ ಬರ್ತೀಯಾ? ಹೌದಾ, ಸಾರಿ, ಬೇಗ ಬಂದ್ಬಿಡು ಪ್ಲೀಸ್. ಋತು, ಅಳಿಸ್ದೇ ಇರೋ ರಂಗೋಲಿ ಬಿಡಿಸಿ ಬಣ್ಣ ತುಂಬಿದೆಯಾ ನನ್ನ ಲೈಫ್ಗೆ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್. ಅಕ್ಕ, ಇವತ್ ನೀವು ನನ್ನನ್ನ ಎಲ್ಗೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಿ. ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದಿದ್ದೆ? ಆಗ್ಲೇ ಮರ್ತು ಬಿಟ್ರಾ? ಮುದ್ಕಿರ್ ಥರ ಮರು ಬಂದಿದ್ಯಾ ಹೇಗೆ? ಹೌದಮ್ಮ, 60 ವರ್ಷದ ಮುದ್ಕಿ ನಾನು. ಒಂದ್ ಕ್ಷಣಕ್ಕೆ ಹೇಳಿದ್ದೇನೆ, ಇನ್ನೊಂದ್ ಕ್ಷಣಕ್ಕೆ ಮರ್ತು ಬಿಡ್ತೀನಿ. ತಾವು 16 ವರ್ಷದ ಹುಡುಗಿ ನೋಡಿ ಹೇಳಿದೆಲ್ಲ ಚೆನ್ನಾಗಿ ಜ್ಞಾಪಕ ಇರತ್ತೆ. ಈಗ ನಾನು ಎಲ್ಲಿ ಕರ್ಕೊಂಡು ಹೋಗ್ತಿದೆ ಅಂತ ಹೇಳಿ. ಅಕ್ಕ, ಇವತ್ ನೀವು ನನ್ನನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಿ. ನಾನು ಪ್ರೆಗ್ನೆಂಟ್ ಹೌದೋ ಅಲ್ವೋ ಅಂತ ಕನ್ಫರ್ಮ್ ಮಾಡ್ಕೋಬೇಕಾಗಿತ್ತು. ಹೌದಲ್ವಾ? ನಾನು ಈಗಲೇ ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ, ಅವ್ರು ಬಿಡು ನೋಡ್ಕೊಂಡು ಹೋಗಿ ಬರೋಣ. ಅಕ್ಕ, ನಾನು ನಿಜವಾಗ್ಲೂ ತಾಯಿ ಆಗ್ತಿದ್ದೀನಿ ಅಲ್ವಾ? ನಿಂಗೆ ಆತಂಕ ಬೇಡ ವಿನುತ, ನೀನ್ ಖಂಡಿತ ತಾಯಿ ಆಗ್ತಿದ್ಯಾ. ಈಗ ಡಾಕ್ಟರ್ ಹತ್ರ ಹೋಗ್ತೀವಲ್ಲ, ಅವರೇ ಹೇಳ್ತಾರೆ ನೋಡು ನೀನ್ ತಾಯಿ ಆಗ್ತಿದ್ಯಾ ಅಂತ. ಬೇಗ ಹೋಗಿ ರೆಡಿ ಆಗು. ಏನ್ ಹೆಣ್ಮಕ್ಳು ಆಸ್ಪತ್ರೆ ಅಂತೆಲ್ಲ ಮಾತಾಡ್ತಿದ್ದೀರಾ? ಡಾಕ್ಟರ್ ಹತ್ರ ಹೊಂಟಿದ್ದೀರಾ? ಏನ್ ಗೊತ್ತಾ ಭಾವ, ಅದನ್ನ ನಾನು ಹೇಳ್ತೀನಿ. ಸಾವಿತ್ರಿ, ಕಾಂಚನ ಹೇಳಿ ಬಿಡು. ಅದೇ ಸತ್ಯ, ಅದು ಅಂದ್ರೆ ಇದು ನಮ್ಮ ಮಗಳಿಗೆ ತಿಂಗಳ ಚೆಕಪ್ ಮಾಡಿಸ್ಬೇಕಿತ್ತಲ್ಲ, ಅದಕ್ಕೆ ಡಾಕ್ಟರ್ನ ಕರ್ಕೊಂಡು ಹೋಗೋಣ ಅಂತ ಮಾತಾಡ್ತಿದ್ವಿ ಅಷ್ಟೇ. ನಮ್ಮ ಮಗುಗೆ ಏನಾಗೈತೆ ಅಂತ ಚೆಕಪ್ಗೆ ಹೋಗ್ಬೇಕು? ರೆಗ್ಯುಲರ್ ಚೆಕಪ್ ಸತ್ಯ, ತಿಂಗಳಿಗೊಂದ್ಸತಿ ಬನ್ನಿ ಅಂತ ಡಾಕ್ಟರ್ ಹೇಳಿದ್ರಲ್ಲ, ಮರ್ತ್ಬಿಟ್ರಾ? ಓ ಛೇ, ನನ್ನ ಬುದ್ಧಿಗೆ ಇಷ್ಟು, ನನಗೆ ಮರ್ತೇ ಹೋಗಿತ್ತು. ನೀನು ಹೋಗ್ಬೇಕಾದ್ರೆ ಹೇಳು ಸಾವಿತ್ರಿ, ನಾನು ಬರ್ತೀನಿ. ಕಾರ್ಲ್ ಹೋಗಿ ಬಂದ್ಬಿಡೋಣ. ಬೇಡ ಸತ್ಯ, ನಾನು ವಿನುತಾನೆ ಹೋಗ್ಬಿಟ್ಟು ಬರ್ತೀವಿ. ನಾನು ಬಂದ್ರೆ ಏನಾದರೂ ಡಾಕ್ಟರ್ ಚೆಕಪ್ ಮಾಡಲ್ಲ ಅಂತಾರ? ಹಾಗಲ್ಲ ಸತ್ಯ, ವಿನುತಿಂದ ಸ್ವಲ್ಪ ಶಾಪಿಂಗ್ ಇದೆ. ಸರಿ, ಹಾಗಾದ್ರೆ ನಿನ್ನ ಬ್ಯಾಗಲ್ಲಿ ದುಡ್ಡು ಇಟ್ಟಿರ್ತೀನಿ, ತಗೊಂಡೋಗು. ಹಿಂಗೊಂದು ಸ್ವಲ್ಪನೂ ಅರ್ಥ ಆಗಲ್ಲ ವಿನುತ. ಯಾಕೆ ಮುಚ್ಚಿಡ್ಬೇಕಕ್ಕ ನನ್ನ ತಾಯಿ ಆಗ್ತಿರೋ ವಿಷಯನ? ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಬರೋವರೆಗೂ ಸ್ವಲ್ಪ ಸುಮ್ಮನೆ ಇರು. ಅದೇ ಯಾಕೆ ಅಂತ. ಮಗು ಹಾಗೆ ಆಗತ್ತೆ ಅಂತ ಹೇಳ್ತಿರೋರು ನೀವೇ, ಇದನ್ನ ಮನೆಯವರಿಂದ ಮುಚ್ಚಿಡು ಅಂತ ಹೇಳ್ತಿರೋರು ನೀವೇ. ಯಾಕೆ?
ನನಗೆ ಮಗು ಆಗಲ್ಲ ಅಂತ ನಿಮಗೂ ಅನುಮಾನನಾ? ಅನುಮಾನ ಅಂತಲ್ಲ ವಿನುತಾ, ಮತ್ತೆ ನನಗೆ ಮಗು ಆಗೇ ಆಗುತ್ತೆ ಅಂತ ನಂಗೆ ತುಂಬಾ ಅನಿಸ್ತಾ ಇದೆ ಅಕ್ಕ. ಆಕ್ಚುಲಿ ಆ ಆಸೆನ ಹುಡ್ಸಿರೋರು ನೀವೇನೆ. ಈ ಸಲ ನನ್ಗೇನಾದ್ರು ಮಗು ಆಗ್ಲಿಲ್ಲ ಅಂದ್ರೆ ನನ್ಗೆ ಈ ಜೀವನನೇ ಬೇಡ. ಸಾಯೋ ಮಾತುಗಳೆಲ್ಲ ಯಾಕೆ ಆಡ್ತೀಯ? ನಿನಗೆ ನಿನ್ ಮಗು ಸಿಗುತ್ತೆ. ಹೋಗಿ ರೆಡಿ ಆಗು, ನಾನು ರೆಡಿಯಾಗಿ ಬರ್ತೀನಿ.